ಮಧ್ಯಾಹ್ನ 1 ಗಂಟೆ ಹತ್ತತ್ರ ಆಗ್ತಿತ್ತು. ಯಾವುದೋ ಬಾಡಿಗೆನೇ ಬೀಳ್ತಿರಲಿಲ್ಲ. ಯಾವುದೋ ಒಂದು ಬಿತ್ತು. ಆಮೇಲೆ ತೆಗೆದೆ ನೋಡಿದ್ರೆ ಅದು ಮತ್ತೆ ಮಕ್ಳು ನೆನ್ನೆ ಎಲ್ಲೋಗಿದ್ದೆ ಅಲ್ಲಿಗೆ ಬಿತ್ತು. ಅದೇ ಟೈಮಿಗೆ ನಾನು ಮ್ಯಾಗಿ ಕೂಡ ತಿಂತಾಯಿದ್ದೆ. ಬೇಗ ಬೇಗ ತಿನ್ಕೊಂಡು ಹೋಗೋಣ ಅಂತ ಬೇಗ ಬೇಗ ತಿಂತಾಯಿದ್ದೀನಿ. ಇವತ್ತು ತಿಂಡಿ ಮಾಡಿರಲಿಲ್ಲ. ನನ್ನ ಗಂಡನೂ ಬೇಗ ಹೋಗಿದ್ರು. ಅದಕ್ಕೆ ತಿಂಡಿ ಮಾಡಿದೆ, ಬರೀ ಮ್ಯಾಗಿ ತಿನ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಅಲ್ಲೋಗಿ ಡ್ರಾಪ್ ಆದಮೇಲೆ ಪುಣ್ಯಕ್ಕೆ ಹೆಂಗೋ ಇವತ್ತು ಮತ್ತು ಅಲ್ಲಿಂದನೇ ನನಗೆ ಬಸವನಗುಡಿಗೆ ಸಿಕ್ತು ಬಾಡಿಗೆ. ಸೊ ಪಿಕಪ್ ಪಾಯಿಂಟ್ಗೆ ಹೋಗೋಕ್ಕೆ ಒನ್ ವೇಲಿ ಹೋದರೆ ಅರ್ಧ ಕಿಲೋಮೀಟರು, ಲೊಕೇಶನ್ ಪ್ರಕಾರ ಹೋದರೆ 3.5 ಕಿಲೋಮೀಟರ್ ಇತ್ತು. ಸೊ ಅದಕ್ಕೆ ನಾನು ಒನ್ ವೇಲೇ ಹೋಗ್ಬಿಟ್ಟೆ. ಇಷ್ಟೊಂದು ಸಲ ನಾವು ಒನ್ ವೇಲಿ ಬರೋರಿಗೆ ಬೈಕೊತಾ ಇರ್ತೀವಿ, ಯಾಕಾದರೂ ಬರ್ತಾರಪ್ಪ ಅಂತ. ಕೆಲವೊಂದು ಸಲ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ, ನಾವು ಹೋಗಲೇಬೇಕಾಗುತ್ತೆ. ಬಂದೆ ನಾನು ಪಿಕಪ್ ಪಾಯಿಂಟ್ಗೆ. ಅಲ್ಲಿ ಬಂದಮೇಲೆ ಗೊತ್ತಾಯಿತು ಅವರು ಎಲ್ಲ ಊಟಕ್ಕೆ ಹೋಗಿದ್ದಾರೆ, ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ರು. ಓಕೆ, ಬುಕ್ ಮಾಡಿರೋರಿಗೆ ಕ್ಯಾನ್ಸಲ್ ಮಾಡಿ ಸರ್ ಅಂದರೆ ಅವ್ರು ಕ್ಯಾನ್ಸಲ್ಲೇ ಮಾಡಲಿಲ್ಲ. 10 ನಿಮಿಷ ವೆಯ್ಟ್ ಮಾಡಿದೆ, ಕ್ಯಾನ್ಸಲ್ಲೇ ಮಾಡಿಲ್ಲ. ನಾನೇ ಕ್ಯಾನ್ಸಲ್ ಮಾಡೋಣ ಅಂತ ನೋಡಿದ್ರೆ ಗೊತ್ತಲ್ಲ, ಅಲ್ಲಿ ನಮಗೆ ಬೇರೆ ಆಪ್ಷನ್ನೇ ಇರೋಲ್ಲ. ಗಾಡಿ ಬ್ರೇಕ್ ಡೌನ್ ಅಂತ ಹಾಕಬೇಕು, 1 ಅವರ್ ಸಸ್ಪೆಂಡ್ ಮಾಡ್ತಾರೆ. 1 ಅವರ್ ತನಕ ಆನ್ಲೈನಿಗೆ ಬರೋದಕ್ಕೆ ಆಗೋಲ್ಲ. ಸೊ ಬೇಡ ಅಂದ್ಬಿಟ್ಟು ಸುಮ್ಮನಾದೆ. ಹೋಗಲಿ ಅರ್ಧ ಗಂಟೆ ವೆಯ್ಟ್ ಮಾಡೋಣ ಅಂದ್ಬಿಟ್ಟು, ವೆಯ್ಟಿಂಗ್ ಚಾರ್ಜ್ ಬೀಳುತ್ತೆ ಅಂತ. ಮತ್ತು ಆಮೇಲೆ 2 ಗಂಟೆಗೆ ಹೋದರೆ ಇನ್ನೂ ಯಾರೂ ಬಂದಿಲ್ಲ, 2:30 ಗಂಟ ವೆಯ್ಟ್ ಮಾಡಬೇಕಾಗುತ್ತೆ, ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಬುಕ್ ಮಾಡಿರೋರಿಗೆ ಕ್ಯಾನ್ಸಲ್ ಮಾಡಿ ಸರ್, ಅವರು ಟೈಮ್ ಆಗುತ್ತೆ ಅಂತಿದ್ದಾರೆ ಅಂದರೆ, ಇಲ್ಲ ಮೇಡಮ್ ನೀವು ವೆಯ್ಟ್ ಮಾಡಿ, ವೆಯ್ಟಿಂಗ್ ಚಾರ್ಜ್ ಬೇಕಾದರೆ ಕೊಡ್ತೀನಿ ಅಂತ ಹೇಳಿದ್ರು. ಹೋಗಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ತೊಗೊಂಡು ಹೋದೆ. ತುಂಬ ಅಂದರೆ ತುಂಬ ಟೈಮ್ ವೇಸ್ಟ್ ಆಯಿತು ಇವತ್ತು. ಸೊ ಮಧ್ಯಾಹ್ನ ಟೈಮ್ ಬೇಗ ಚೆನ್ನಾಗಿ ಬಾಡಿಗೆ ಹೊಡ್ಕೊಂಡು ಹೋಗೋಣ ಅಂದರೆ ಈ ಥರ ಮಾಡ್ತಾರೆ. ಮತ್ತು ವೆಯ್ಟಿಂಗ್ ಚಾರ್ಜ್ ಎಲ್ಲ ಸೇರಿ 538 ರುಪೀಸ್ ಆಗಿತ್ತು. ಅವ್ರು 600 ರುಪೀಸ್ ಕೊಟ್ಟರು. ಸೊ 600 ಆಯ್ತಲ್ಲ ಬಿಡು ಅಂದ್ಕೊಂಡು ಸ್ವಲ್ಪ ಸಮಾಧಾನ ಆಯಿತು. ಮತ್ತು ಅಲ್ಲಿಂದ ಒಂದು ಲೋಕಲ್ ಬಾಡಿಗೆ ಬಿತ್ತು. ಮತ್ತು ಅಲ್ಲಿಂದ ಪಟ್ಟಣಗೆರೆಗೆ ಬಂದೆ. ಪಟ್ಟಣಗೆರೆಯಿಂದ ಇವತ್ತು ದೊಡ್ಡ ಮರದ ಹತ್ರಕ್ಕೆ ಹೋಗಿದ್ದೆ ಬಾಡಿಗೆ ಎತ್ಕೊಂಡು. ಆ ಕಡೆಯಿಂದ ಬಾಡಿಗೆ ಸಿಗೋಲ್ಲ ಅಂತ ಗೊತ್ತಿತ್ತು, ಆದರೂ ಹೋದೆ. ಸೊ ಲಾಸ್ಟು ಅದನ್ನೇ ಡ್ರಾಪ್ ಮಾಡಿದ್ಮೇಲೆ ಮುಕ್ತಿನಾಗ ಟೆಂಪಲ್ಗೆ ಅವತ್ತಿಂದ ಹೇಳ್ತಿದ್ದೆ ನಾನು ಹೋಗ್ಬೇಕಂತ. ನನ್ನ ಗಂಡ ಕರ್ಕೊಂಡು ಹೋಗ್ತಿಲ್ಲ, ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದೆ. ಸೊ ಅಲ್ಲಿಂದ ಒಂದು 4 ಕಿಲೋಮೀಟರ್ ಇತ್ತು, ನಾನೇ ಹೋಗೋಣ ಅಂದ್ಬಿಟ್ಟು ಹೆಂಗೋ ಬಂದೆ. ಹೆಂಗೋ ಕ್ಲೋಸಿಂಗ್ ಟೈಮ್ ಅದು ಸಂಜೆ ಈವ್ನಿಂಗ್ 6:30 ಆಗಿತ್ತು ನಾನು ಹೋದಾಗ. 7ಗೆಲ್ಲ ಕ್ಲೋಸ್ ಮಾಡ್ತಾರೆ. ನಾನು ಹೋದ್ಮೇಲೆ ಕ್ಲೋಸ್ ಮಾಡಿಬಿಟ್ರು. ನನಗೆ ಹೆಂಗೋ ದರ್ಶನ ಸಿಕ್ತು. ಸೊ ಹೋಗಿ ಮುಖ ತೊಳ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು. ದೇವಸ್ಥಾನ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಊಟ ಕೂಡ ಕೊಡ್ತಾರಂತೆ, ಬಟ್ ಮಧ್ಯಾಹ್ನ ಟೈಮ್ ಇರಬೇಕು, ಸಂಜೆಲೆಲ್ಲ ಇಲ್ಲ. ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಮನೆ ಕಡೆ ವಾಪಸ್ ಬಂದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಮ್ಯಾಗಿ ಒಂದು ಬಿಟ್ಟರೆ ಬರೀ ಮಜ್ಜಿಗೆ ನೀರಲ್ಲೇ ಕಾಲ ಕಳೆದಿದ್ದೀನಿ ಇವತ್ತು. ಸೊ ಅದಕ್ಕೆ ಏನೋ ಪಾನಿಪುರಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಹೇಳಿಬಿಟ್ಟು ತಿಂದ್ಕೊಂಡು ಮನೆ ಕಡೆ ಹೊರಟೆ. ನಮ್ಮ ಪೋರ್ಟರ್ ಅವರೇ ಒಬ್ಬರು ಸಿಕ್ಕಿದ್ರು, ಮಾತಾಡ್ಸೋಕ್ಕಾಗಿಲ್ಲ. ಅವರು ತುಂಬ ಸ್ಪೀಡಾಗಿ ಹೋಗ್ಬಿಟ್ರು. ಅವ್ರನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗೋಕ್ಕಂತೂ ನನಗೆ ಮೀಟ್ರಿಲ್ಲ. ಯಾಕಂದರೆ ನನ್ನ ಗಾಡಿ 40 ಮೇಲೆ ಹೋಗಲ್ಲ. ಎಷ್ಟೇ ರೋಡ್ ಖಾಲಿ ಇದ್ದರೂ 40 ಮೇಲೆ ನನ್ನ ಗಾಡಿ ತೆಗಿಯಲ್ಲ. ಮತ್ತು ಅಲ್ಲಿಂದ ಮನೆ ಕಡೆ ಬಂದೆ. 8 ಗಂಟೆ ಆಯಿತು ನನ್ನ ಮನೆಗೆ ಬರೋಷ್ಟರಲ್ಲಿ. 24 ಕಿಲೋಮೀಟ್ರು ಖಾಲಿ ಬಂದಿದ್ದೀನಿ ಇವತ್ತು ನಾನು ದೊಡ್ಡ ಮರದ ಹತ್ರದಿಂದ. ನನ್ನ ಗಂಡ ಆಲ್ರೆಡಿ ಬಂದು ಇವತ್ತು ನನಗಿಂತ ಮುಂಚೆನೇ ಮೊಬೈಲ್ ನೋಡ್ಕೊಂಡು ದಬಾಕೊಂಡಿದ್ದಾರೆ. ಇಷ್ಟೇ ಇವತ್ತಿನ ಕತೆ ನಂದು.